ಧರ್ಮರಾಜ ಅಳ್ತಾನೆ. ಯಾಕೆಂದರೆ ಅವನು ನಿತ್ಯಂ ಪಾದಾಬ್ಜ ವಂದನಾತ್ ಅಂತ ಅವನ ಸಂಪ್ರದಾಯ ಇತ್ತು, ನಿತ್ಯ ನಮಸ್ಕಾರ ಮಾಡುವ ಸಂಪ್ರದಾಯ ಇತ್ತು. ಧೃತರಾಷ್ಟ್ರ ಕಾಣಿಸ್ಲಿಲ್ಲ, ಅಳ್ತಾನೆ ಧರ್ಮರಾಜ. ಅಯ್ಯೋ ನನ್ನ ಪಿತೃವ್ಯಕ್ವ, ನನ್ನ ದೊಡ್ಡಪ್ಪ ಎಲ್ಲಿ ಅಂತ ಅಳ್ತಾನೆ. ನೋಡಿ, ಅದು ಒಳಗಿನ ಮನಸ್ಸಿಗೆ ಗೊತ್ತಾಗ್ತದೆ. ನನಗೆ ತುಂಬ ಆತ್ಮೀಯರು ಇರ್ತಾರೆ, ಅವರು ಹೋದರು, ಅವರಿಗೆ ದುಃಖ ಆಯಿತು ಅಂತಾದಾಗ ಮನಸ್ಸು ತುಂಬ ಪೇಚಿಗೆ ಸಿಕ್ಕಿಬೀಳ್ತದೆ. ನೋಡಿ, ಧರ್ಮರಾಜ ನೀಗೆ ಗೊತ್ತಾಯಿತು ಏನೋ ಒಂದು ಆಗಿದೆ ಅಂತ ಅವನು ಅಳ್ತಾನೆ, ಅವನು ಚಿಂತೆ ಮಾಡ್ತಾನೆ. ನಾವು ಗಮನಿಸಬೇಕಾದ ಅಂಶ ಒಂದು, ನಿತ್ಯಂ ಪಾದಾಬ್ಜ ವಂದನಾತ್. ದೊಡ್ಡವರಿಗೆ ನಮಸ್ಕಾರ ಮಾಡಬೇಕು, ನಮ್ಮ ಸಂಸ್ಕೃತಿ ಇದು. ಮನೆಯಲ್ಲಿ ದೇವರಿಗೆ ನಮಸ್ಕಾರ ಮಾಡಬೇಕು, ಬೆಳಗ್ಗೆದ್ದ ತಕ್ಷಣ ಹಿರಿಯರಿಗೆಲ್ಲ ನಮಸ್ಕಾರ ಮಾಡಬೇಕು ಅಂತ ನಾವು ಅದನ್ನು ಹೇಳಿಕೊಡೋದಿಲ್ಲ. ಕೊನೆಗೆ ನಾವೇ ಅಳ್ತೇವೆ, ಏನ್ರಿ ನಮ್ಮ ಮಗ ಸೊಕ್ಕಿದ್ದಾನೆ, ಒಂದು ಮಾತಾಡೋದಿಲ್ಲ, ನಮಸ್ಕಾರ ಮಾಡಲಿಕ್ಕೆ ನಾಚಿಕೆ ಆಗುತ್ತೆ ಅಂತ. ನೀವು ಮಕ್ಕಳಿಗೆ ಬೈಬೇಡಿ, ನಮ್ಮ ಕೊರತೆ ಅದು. ನಾವು ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಸಂಸ್ಕಾರ ಕೊಡಬೇಕಿತ್ತು. ನಮ್ಮಲ್ಲಿ ಹೇಗೆ ಸಂಪ್ರದಾಯ ಇತ್ತು ಅಂತಂದರೆ, ತಂದೆ ತಾಯಿ ತನ್ನ ಕಾಲಿಗೆ ಮಕ್ಕಳನ್ನು ನಮಸ್ಕಾರ ಮಾಡಿಸ್ತಿದ್ರು. ಮಗು ನಮಸ್ಕಾರ ಮಾಡೋದು ಮಾಡಿ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಿದ್ರು, ಒಳ್ಳೆಯದಾಗಲಿ ಅಂತ. ಇದು ಟ್ರೈನಿಂಗ್ ಕೊಡುವ ಕ್ರಮ. ನಾವು ಮಕ್ಕಳಿಗೆ ಆ ಸಂಸ್ಕಾರ ಕೊಡೋದೇ ಇಲ್ಲ, ನಾಚಿಕೆ ಅಂತ ಬಿಟ್ಟಿದ್ದೇವೆ. ಕೊನೆಗೆ ಅವರಿಗೆ ನಾಚಿಕೆ ಆಗುತ್ತೆ ನಮಸ್ಕಾರ ಮಾಡಲಿಕ್ಕೆ, ಒಳಗಿಂದ ಕೊರಗ್ತೇವೆ ನಾವು. ನೋಡಿ, ಇದೊಂದು ಸಂಪ್ರದಾಯ ನಮ್ಮಲ್ಲಿ ಇದ್ದದ್ದು. ಹಿರಿಯರಿಗೆ ಕಿರಿಯರಾದವರು ನಮಸ್ಕಾರ ಮಾಡಬೇಕು, ಮನೆ ಬಿಟ್ಟು ಎಲ್ಲಿಯೋ ಪರವರಿಗೆ ಹೋಗುವಾಗ ನಮಸ್ಕಾರ ಮಾಡಬೇಕು. ಇದೆಲ್ಲ ಸಂಪ್ರದಾಯದಲ್ಲಿ ಇರತಕ್ಕಂಥದ್ದು. ಅದನ್ನು ನಾವು ಜಾರಿಯಲ್ಲಿ ತಾರದಿದ್ದದ್ದಕ್ಕೆ, ಮಕ್ಕಳು ಸ್ವಚ್ಛಂದವಾಗಿ ಬೆಳೆದದ್ದಕ್ಕೆ ನಾವೇ ಹೊಣೆಗಾರರಾಗ್ತೇವೆ. ಧರ್ಮರಾಜನ ಸಂಪ್ರದಾಯ ನೋಡಿ, ಅಷ್ಟು ಪೀಠಾಧಿಪತಿಯಾಗಿ ಧರ್ಮದ ಪೀಠವನ್ನು ಅಲಂಕರಿಸಿದರೂ ಕೂಡ ಅವನು ನಿತ್ಯ ನಮಸ್ಕಾರ ಮಾಡ್ತಿದ್ದ ಧೃತರಾಷ್ಟ್ರನ ಪಾದಕ್ಕೆ ಅಂತ. ಧೃತರಾಷ್ಟ್ರ ಕಾಡಿಗೆ ಹೋದ ಮೇಲೆ ಅವನು ಕೂತ ಪೀಠಕ್ಕೆ ನಮಸ್ಕಾರ ಮಾಡ್ತಿದ್ದ ಅಂತ. ನಿತ್ಯಂ ಪಾದಾಬ್ಜ ವಂದನಾತ್ ಅಂತ. ಅಂದರೆ ದೊಡ್ಡವರು ಕೂತ ಪೀಠಕ್ಕೂ ಅಷ್ಟು ಮಹತ್ವ ಇದೆ ಅಂತ. ನಮ್ಮ ಸರ್ವಜ್ಞ ಪೀಠ ಅಂತ ಇದೆ ಉಡುಪಿಯಲ್ಲಿ, ಅಂದರೆ ಆಚಾರ್ಯರು ಕೂತ ಜಾಗ ಅಂತ. ಎಷ್ಟು ಮಹತ್ವ ನೋಡಿ. ಅದಕ್ಕೆ ದೊಡ್ಡ ಸ್ವಾಮಿಗಳು ಕೂಡ ಅಲ್ಲಿ ಕೂತ ಚಿಕ್ಕ ಸ್ವಾಮಿಗಳ ಬೆನ್ನ ಹಿಂದೆ ನಡೀತಾರೆ. ಅಂದರೆ ಆ ಪೀಠಕ್ಕೆ ಮಹತ್ವ ಅಂತ. ಧರ್ಮರಾಜ ಆ ಪೀಠಕ್ಕೆ ನಿತ್ಯ ನಮಸ್ಕಾರ ಮಾಡ್ತಿದ್ದ. ಅವನಿಗೆ ಗೊತ್ತಾಯಿತು, ಧೃತರಾಷ್ಟ್ರ, ಗಾಂಧಾರಿ, ಕುಂತಿ ಅವರೆಲ್ಲ ದೇಹವನ್ನು ತ್ಯಾಗ ಮಾಡಿದ್ದಾರೆ ಅಂತ. ಧರ್ಮರಾಜ ಅವರಿಗೆಲ್ಲ ಏನು ಮಾಡಬೇಕೋ ಅದನ್ನೆಲ್ಲ ಮಾಡ್ತಾನೆ. ಅರ್ಜುನ ದ್ವಾರಕೆಗೆ ಹೋದವ, ಬಾರದೇ ಇದ್ದಾಗ ಧರ್ಮರಾಜ ದುಃಖ ಪಡ್ತಾನೆ. ಭೀಮನ ಹತ್ರ ಹೇಳ್ತಾನೆ, ಅರ್ಜುನ ಬರಲಿಲ್ಲ ಅಂತ ಕೊರಗ್ತಾನೆ. ನೋಡಿ ಎಷ್ಟು ಚೆನ್ನಾಗಿತ್ತು ನೋಡಿ ಸಂಬಂಧ. ಧರ್ಮ ಮತ್ತು ಅರ್ಜುನ ಇವರ ಸಂಬಂಧ ಎಷ್ಟು ಚೆನ್ನಾಗಿತ್ತು. ಅರ್ಜುನ ಬರಲಿಲ್ಲ ಅಂತಂದರೆ ಧರ್ಮರಾಜ ಕೊರಗ್ತಿದ್ದ ಅಂತ. ಧರ್ಮ ಯಾವಾಗ ಕೊರಗ್ತದೆ ಅಂತಂದರೆ ಅರ್ಜುನ ಇಲ್ಲದಿದ್ದಾಗ. ಅರ್ಜುನ ಅಂದರೆ ಏನು? ನಮ್ಮ ಆಚಾರ್ಯರು ಹೇಳಿದರು, ಅರ್ಜುನ ಅಂದರೆ ಶ್ರವಣ ಮಾಡೋದು, ಅದನ್ನು ಚಿಂತನೆ ಮಾಡೋದು, ಅಥವಾ ಅದನ್ನು ಮತ್ತೆ ಮತ್ತೆ ಮೆಲುಕಾಡುವಂಥದ್ದು ಧ್ಯಾನ. ಈ ಧರ್ಮ ದುಃಖ ಪಡೋದು ಯಾವಾಗ ಅಂದರೆ ಒಳ್ಳೆಯದನ್ನು ಕೇಳದೇ ಇದ್ದಾಗ, ಒಳ್ಳೆಯದನ್ನು ಮನನೆ ಮಾಡದೇ ಇದ್ದಾಗ, ಒಳ್ಳೆಯದನ್ನು ಧ್ಯಾನ ಮಾಡದೇ ಇದ್ದಾಗ ಧರ್ಮ ಕೊರಗ್ತದೆ. ಯಾರ ಹತ್ರ ಹೇಳೋದು? ಭೀಮನ ಹತ್ರ ಹೇಳುತ್ತೆ ಅಂತೆ, ಸದ್ಗುಣಗಳ ಹತ್ರ ಹೇಳ್ತದೆ ಅಂತೆ, ನಾನು ಯಾವುದೋ ಒಂದು ನನಗೆ ಕೊರಗಿದೆ ಅಂತ. ಅರ್ಜುನ ಬರ್ತಾನೆ, ಉತ್ಪಾತ ನಿಮಿತ್ತಗಳೆಲ್ಲ ಕಾಣಿಸ್ತದೆ. ಅರ್ಜುನನ ಮುಖದಲ್ಲಿ ಕಾಂತಿ ಇರುವುದಿಲ್ಲ. ಆವಾಗ ಧರ್ಮರಾಜ ಕೇಳ್ತಾನೆ, ಏನು ಅರ್ಜುನ ಅಂತ. ಆವಾಗ ಅರ್ಜುನ ಹೇಳಿದ, ಇನ್ನೆಲ್ಲಿ ಅರ್ಜುನನಿಗೆ ಕಾಂತಿ, ಇನ್ನೆಲ್ಲಿ ಅರ್ಜುನ ಇರಲಿಕ್ಕೆ ಸಾಧ್ಯ? ಯಾಕೆ ಅಂತಂದರೆ ಅರ್ಜುನನ ಸಾರಸರ್ವಸ್ವ ಕೃಷ್ಣ, ಅವ ಪರಂಧಾಮಕ್ಕೆ ಹೋದ, ಇನ್ನೇನು ಅಂತ. ಇದು ಒಳ್ಳೆಯ ಚಿಂತನೆ ಭಾಗವತ ಕೊಡೋದು. ಅಂದರೆ ನಾವು ಅಹಂಕಾರ ಪಡ್ತೇವೆ ನೋಡಿ, ನನ್ನಲ್ಲಿ ಇಂತಹ ಸಾಮರ್ಥ್ಯ ಅಂತ. ಆ ಸಾಮರ್ಥ್ಯ ಎಲ್ಲಿಂದ ಬಂತು? ಯೋಂತಃಪ್ರವಿಶ್ಯ, ಒಳಗೆ ಕೂತ ಭಗವಂತನ ಅನುಗ್ರಹದಿಂದ ನಮಗೆ ಬಂದದ್ದು. ಇದನ್ನು ಭಾಗವತ ಹೇಳುತ್ತೆ. ಧರ್ಮರಾಜ ತೀರ್ಮಾನ ಮಾಡ್ತಾನೆ ಅಂತ, ಕೃಷ್ಣ ಪರಂಧಾಮಕ್ಕೆ ಹೋದ ಮೇಲೆ ಈ ಸಿಂಹಾಸನದಲ್ಲಿ ನಾನು ಕೂಡಬಾರದು, ಈ ಭೂಮಿಯಲ್ಲಿ ನಾನಿರಬಾರದು ಅಂತ ಅವನು ದೇಹವನ್ನು ತ್ಯಾಗ ಮಾಡುವ ಸಂಕಲ್ಪ ಮಾಡ್ತಾನೆ. ಯಾವಾಗ ಭೀಮಸೇನ ದೇವರು ಭೂಮಿಯನ್ನು ಬಿಡುವ ಸಂಕಲ್ಪ ಮಾಡ್ತಾರೆ, ಪಾಂಡವರು, ದ್ರೌಪದಿ ಎಲ್ಲ. ಅಂದರೆ ಎಲ್ಲಿವರೆಗೆ ಇರಬೇಕು ಭೂಮಿಯಲ್ಲಿ ಅಂದರೆ ಕೃಷ್ಣ ಇರುವಷ್ಟು ಕಾಲ. ಕೃಷ್ಣ ಅದೃಶ್ಯನಾದ ಮೇಲೆ ಧರ್ಮಕ್ಕೆ ಬೆಲೆ ಇಲ್ಲ, ಶ್ರವಣ ಮನನಾದಿಗಳಿಗೆ ಬೆಲೆ ಇಲ್ಲ, ಜ್ಞಾನ ವೈರಾಗ್ಯಾದಿಗಳಿಗೆ ಬೆಲೆ ಇಲ್ಲ, ಶೀಲ ವಿನಯಗಳಿಗೆ ಬೆಲೆ ಇಲ್ಲ, ವಿದ್ಯೆಗೆ ಮಹತ್ವ ಇಲ್ಲ ಅಂತ ಪಾಂಡವರು, ದ್ರೌಪದಿ ದೇವಿ ಬಿಟ್ಟು ಉತ್ತರ ಪ್ರಸ್ಥಾನ ಮಾಡ್ತಾರೆ ಅಂತ ಭಾಗವತ ಉಲ್ಲೇಖ ಮಾಡಿತು. ಅಂದರೆ ಧರ್ಮ ಎಲ್ಲಿವರೆಗೆ ಇರ್ತದೆ ಅಂತಂದರೆ ಕೃಷ್ಣ ಇಲ್ಲಿ ಇರುವ ತನಕ.
ಕೃಷ್ಣನನ್ನು ಬೇರ್ಪಡಿಸಿದರೆ ಧರ್ಮಕ್ಕೆ ಅಸ್ತಿತ್ವ ಇಲ್ಲ. ಇದು ನಾವು ನೆನಪಿಟ್ಟುಕೊಳ್ಬೇಕಾದ. ನಮ್ಮ ಧರ್ಮದಲ್ಲಿ ಕೃಷ್ಣನ ಪಾತ್ರ ಹಿರಿದಾದ ಪಾತ್ರ. ಕೃಷ್ಣ ಇದ್ದರೆ ಅದು ಧರ್ಮ, ಕೃಷ್ಣ ಇಲ್ಲದಿದ್ದರೆ ಧರ್ಮ ಇಲ್ಲ. ಅದಕ್ಕೆ ಕೃಷ್ಣಾರ್ಪಣ. ನಾವಿವತ್ತು ಹೇಳೋದು ಕೈ ಮೀರಿ ಹೋದದ್ದೆಲ್ಲ ಕೃಷ್ಣಾರ್ಪಣ ಅಂತ. ಅದಲ್ಲ. ಕೃಷ್ಣಾರ್ಪಣ ಅಂದರೆ ನಮ್ಮ ಎಲ್ಲ ಕ್ರಿಯೆಗಳಲ್ಲಿ ಕೃಷ್ಣ ತುಂಬಿಕೊಂಡಿರಬೇಕು ಅಂತ. ಸದ್ಗುಣ ಅಂತ ಯಾವಾಗ ಆಗ್ತದೆ? ಕೃಷ್ಣ ಇದ್ದಾಗ. ಭೀಮಸೇನ ದೇವರು ಹೇಳಿದರು, ಕೃಷ್ಣ ಇಲ್ಲದಿದ್ದ ಮೇಲೆ ಸದ್ಗುಣಗಳಿಗೆ ಮಹತ್ವ ಇಲ್ಲ ಅಂತ. ಶೀಲ ವಿನಯ, ಕ್ಯಾರೆಕ್ಟರ್, ಕಾಂಡಕ್ಟ್ ಚೆನ್ನಾಗಿರಬೇಕು. ಇದು ಯಾಕೆ ಅಂದರೆ ದೇವರು ಪ್ರೀತನಾಗಲಿ ಅಂತ, ಲೋಕ ಪ್ರೀತಿಯಾಗಲಿ ಅಂತಲ್ಲ. ಅದು ಕೃಷ್ಣ ಇಲ್ಲದಿದ್ದ ಮೇಲೆ ಶೀಲ ವಿನಯಗಳಿಗೂ ಬೆಲೆ ಇಲ್ಲ. ದ್ರೌಪದಿ ದೇವಿಯರು ಉತ್ತರಕ್ಕೆ ಹೋಗ್ಲಿಕ್ಕೆ ತೀರ್ಮಾನ ಮಾಡ್ತಾರೆ, ಯಾಕಂದರೆ ಕೃಷ್ಣ ಇಲ್ಲ. ಅದು ವಿದ್ಯೆ ಯಾವಾಗ ಆಗ್ತದೆ? ದ್ರೌಪದಿ ಯಾವಾಗ ಆಗೋದು? ವಿದ್ಯೆ ಆಗೋದು ಕೃಷ್ಣ ಇದ್ದಾಗ. ಕೃಷ್ಣನನ್ನು ಬಿಟ್ಟರೆ ವಿದ್ಯೆ ಆಗೋದಿಲ್ಲ. ಅಂದರೆ ಕೃಷ್ಣನಲ್ಲಿ ಪರ್ಯವಸಾನ ಆಗುವಂತಹದ್ದು ವಿದ್ಯೆ ಅಂತ ಪಾಂಡವರು ದೇಹವನ್ನು ಬಿಡುವ ತೀರ್ಮಾನ ಮಾಡ್ತಾರೆ. ಪರೀಕ್ಷಿತನನ್ನು ಸಿಂಹಾಸನದಲ್ಲಿ ಪಟ್ಟಾಭಿಷಿಕ್ತನನ್ನಾಗಿ ಮಾಡ್ತಾರೆ. ಪರೀಕ್ಷಿತ ಅಂತಂದರೆ ಅವನೊಂದು ಸದ್ಗುಣಗಳ ಸಾಕಾರ ಮೂರ್ತಿ, ಧರ್ಮ ಸ್ಥಾಪನೆಯ ಪುನರುತ್ಥಾನದ ಮತ್ತೊಂದು ಪ್ರತಿಕೃತಿ. ಹಾಗಾಗಿ ಪರೀಕ್ಷಿತನನ್ನು ಸಿಂಹಾಸನದಲ್ಲಿ ಕೂಡಿಸಿ ಉತ್ತರ ಪ್ರಸ್ಥಾನ ಮಾಡಿ ಲಯಚಿಂತನೆ ಮಾಡಿ ಈ ದೇಹವನ್ನು ಪರಿತ್ಯಾಗ ಮಾಡ್ತಾರೆ. ಅದಕ್ಕೆ ದೇವತೆಗಳು ಅಂತ ಹೇಳೋದು. ಸಾಯುವ ಕಾಲ ಬಂದಾಗ ಹೇಗೆ ಸಾಯಬೇಕು ನಾವು ಪಾಂಡವರನ್ನು ನೋಡಿ ಕಲಿಬೇಕಾದ್ದು. ಅವರು ಅಳ್ಳಿಲ್ಲ, ಅಯ್ಯೋ ಸಾಯ್ತೇನೆ ಅಂತ ಅಳ್ಳಿಲ್ಲ. ಒಬ್ಬ ರೋಗಗ್ರಸ್ತನಾಗಿದ್ದಾನೆ, ಅಳ್ತಾನೆ, ಯಾಕೆ ಮಾರಾಯ ಸಾಯ್ತೇನೆ ಅಂತ. ಅಲ್ಲ, ನೀನು ಸಾಯುವುದು ನಿಶ್ಚಿತ, ಅಳೋದು ಯಾಕೆ ಅದಕ್ಕೆ ಅಂತ. ಅಂದರೆ ಸಾಯಲಿಕ್ಕೆ ಬೇಕಾದ ಪ್ರಿಪರೇಷನ್ ಮಾಡು ಅಂತ ನಮ್ಮಲ್ಲಿ ಹೇಳೋದು. ನಮ್ಮಲ್ಲಿದೆ ಸಾಯ್ತಾನೆ ಅಂತ ಆದಾಗ ಕರ್ಣ ಸೂಕ್ತ ಹೇಳಿ, ಎಲ್ಲಿಯಾದರೂ ಕರ್ಣ ಸೂಕ್ತ ಹೇಳಿದರೆ ಆಯಿತು, ಅವನಿಗೆ ಪಿಂಡನೆ ಮತ್ತೆ. ಅಂದರೆ ಸಾಯಲಿಕ್ಕೂ ಒಂದು ಪ್ರಿಪರೇಷನ್ ಅಂತ ಇರ್ತದೆ, ಹೇಗೆ ಸಾಯಬೇಕು ಅಂತ. ಅಂದರೆ ಆ ಉತ್ತಮ ದೇವತೆಗಳಲ್ಲಿ ಅಧಮ ದೇವತೆಗಳು ಲಯ ಆಗುವುದನ್ನು, ಅರ್ಥಾತ್ ನಮ್ಮ ಪಿಂಡಾಂಡದಲ್ಲಿ ತುಂಬಿರತಕ್ಕಂತಹ ದೇವತೆಗಳು ಭಗವಂತನಲ್ಲಿ ಸೇರುವ ಚಿಂತನೆಯನ್ನು ನಾವು ಮಾಡಬೇಕಾದ್ದು ಅಂತ ಪಾಂಡವರು ಮಾಡಿ ತೋರಿಸಿದ್ದನ್ನು ದಾಖಲೆ ಮಾಡಿದ್ದಾರೆ. ಪರೀಕ್ಷಿತ್ ರಾಜರು ಸಿಂಹಾಸನವನ್ನು ಏರ್ತಾರೆ, ರಾಜ್ಯಭಾರ ಮಾಡ್ತಾರೆ. ಏನು ರಾಜ್ಯಭಾರ ಅಂತಂದರೆ, ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಪರಿಹಾರ ಆಗಬೇಕು, ಇದು ರಾಜ್ಯಭಾರ. ಹೊರತು ಸಮಸ್ಯೆ ನೀಡುವುದು ರಾಜ್ಯಭಾರ ಅಲ್ಲ. ಎಲ್ಲಿ ಸಮಸ್ಯೆ ಬಂತು, ಸಮಸ್ಯೆ ಬರದೆ ಹಿಂದೆನೂ ಸಮಸ್ಯೆ ಇತ್ತು, ಏನು ವಿಶೇಷ ಅಂತ ಕೇಳುವುದಲ್ಲ. ಸಮಸ್ಯೆಗೆ ಪರಿಹಾರ ಸಿಗಬೇಕು. ಸುದ್ದಿ ಬಂತು ಪರೀಕ್ಷೆಗೆ, ಅಂದರೆ ಕಲಿ ಪ್ರವೇಶ ಆಗಿದೆ ಅಂತ. ಆ ಜಾಗಕ್ಕೆ ಬರ್ತಾರೆ. ದನ ಅಳ್ತಾ ಇದೆ, ಎತ್ತು 3 ಕಾಲನ್ನು ಕಳ್ಕೊಂಡು 1 ಕಾಲಲ್ಲಿ ನಿಂತಿದೆ. ಒಬ್ಬ ವೃಷಳ ರಾಜನ ಪೋಷಾಕು ಧರಿಸಿ ಖಡ್ಗ ಹಿಡ್ಕೊಂಡು ಬೆದರಿಸ್ತಾ ದಂಡಪಾಣಿಯಾಗಿ ಲೋಕ ನಿಯಂತ್ರಣೆ ಮಾಡೋದನ್ನು ನೋಡ್ತಾರೆ. ನೋಡಿ, ಒಂದು ಪೊಲೀಸ್ ಸ್ಟೇಷನ್ಗೆ ನೀವು ಕಂಪ್ಲೇಂಟ್ ಕೊಡಿ, ನಮ್ಮ ಮನೆಯಲ್ಲಿ ಕಳ್ಳತನ ಆಗಿದೆ ಅಂತ. ನಿಮ್ಮ ಬೀದಿ ಒಂದು ಬಿಟ್ಟು ಇಡೀ ಊರು ಸುತ್ತಾಡ್ತಾರೆ. ನಿಮ್ಮ ಮನೆಯೊಂದು ಸಿಗೋದಿಲ್ಲ ಅವರಿಗೆ. ಪರೀಕ್ಷಿತ್ತಿಗೆ ಎಲ್ಲಿಂದ ಸುದ್ದಿ ಬಂದಿದೆ ಅದೇ ಜಾಗಕ್ಕೆ ಬಂದಿದ್ದಾರೆ ನೋಡಿ. ಅಲ್ಲಿ ಕಂಪ್ಲೇಂಟ್ ಏನು ಕೊಡಲಿಲ್ಲ, ಗೊತ್ತಾದ ತಕ್ಷಣ ಬಂದ. ಇದಕ್ಕೆ ಹೇಳೋದು ಪರೀಕ್ಷಿತ್ ಅಂದರೆ ಧರ್ಮವನ್ನು ರಾಜನೇ ಪಾಲನೆ ಮಾಡತಕ್ಕಂತಹ ರಾಜ ಹೇಗಿರ್ತಾನೆ, ಇಂಟ್ಯೂಷನ್ ಅಷ್ಟು ಚೆನ್ನಾಗಿರ್ತದೆ. ಎಲ್ಲಿ ಹಿಂಸೆ ನಡೀತದೆ, ಎಲ್ಲಿ ಅನ್ಯಾಯ ಇದೆ ಆ ಜಾಗಕ್ಕೆ ಬರ್ತಾನೆ. ನಮಗೇನು ಅಂದರೆ ಅನ್ಯಾಯ ಇದ್ದಲ್ಲಿ ಹೋದರೆ ಅದನ್ನು ಪ್ರತಿಭಟನೆ ಮಾಡಲಿಕ್ಕಾಗದಿದ್ದರೆ ಎಲ್ಲ ರೇರೇನೇ ಇರ್ತದೆ ನಮ್ಮಲ್ಲಿ. ಹಾಗಾಗಿ ಆ ಜಾಗವನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಪರೀಕ್ಷಿತ ಹಾಗೆ ಮಾಡಲಿಲ್ಲ. ಎಲ್ಲಿ ಅನ್ಯಾಯ ಅಲ್ಲೇ ಬಂದ, ಅಲ್ಲೇ ಪ್ರತಿಭಟನೆ ಮಾಡಿದ. ಭಾಗವತ ಹೇಳುತ್ತೆ, ಪರೀಕ್ಷಿತನನ್ನು ನಿತ್ಯ ನೆನಪಿಸಿದರೆ ನಿಮ್ಮ ಸಮಸ್ಯೆಗಳಲ್ಲೆಲ್ಲ ಭಾಗವಹಿಸ್ತಾನೆ. ಭಾಗವತದ ಮೂಲಕ ನಮ್ಮ ಮನೆಯಲ್ಲಿದ್ದು ರಕ್ಷಣೆಯನ್ನು ನೀಡ್ತಾನೆ. ಸಮಸ್ಯೆಗೆ ಸರಿಯಾದಂತಹ ಪರಿಹಾರ ಅಲ್ಲಿ ಸಿಗ್ತದೆ ಅನ್ನೋದನ್ನು ಭಾಗವತ ನಮಗೆ ಉಲ್ಲೇಖ ಮಾಡಿತು. ಕೇಳ್ತಾನೆ ದನದ ಹತ್ರ. ದನ ಮತ್ತು ಎತ್ತು ಇಬ್ಬರು ಮಾಡುವ ಸಂವಾದ, ಅದಕ್ಕೆ ಕಿವಿ ಕೊಡ್ತಾನೆ. ಇಬ್ಬರು ಮಾತಾಡ್ತಾರೆ. ದನ ಅಳ್ತಾ ಇದೆ, ವೃಷಭ 1 ಕಾಲಲ್ಲಿ ನಿಂತು ಕೇಳ್ತಾ ಇದೆ, ನೀನು ಯಾಕೆ ಅಳ್ತಿ, ಕಾಲು ಮುರಿದಿದೆ. ದನ ವೃಷಭದ ಹತ್ರ ಕೇಳಬೇಕು, ಯಾಕೆ ಅಳ್ತೀನಿ, ತಿರ್ಗ ಮೃಗ ಆ ದನದ ಹತ್ರ ಕೇಳ್ತದೆ, ವೃಷಭ ಯಾಕೆ ಅಳ್ತಿ ಅಂತ. ಕಾರಣಗಳನ್ನೆಲ್ಲ ಭಾಳ ಸುಂದರವಾಗಿ ಭಾಗವತ ಹೇಳುತ್ತೆ. ಏನು ಕೇಳ್ತದೆ ಅಂತಂದರೆ, ವೃಷಭ ನೋಡು, ಕೃಷ್ಣ ಈ ಊರು ಬಿಡ್ತಾನೆ, ಅದಕ್ಕೆ ಅಳ್ತೀಯಾ ಅಂದರೆ ಮುಂದೆ ನಡೆಯುವ ಘಟನೆಗಳನ್ನೆಲ್ಲ ಹೇಳುತ್ತೆ. ಮುಂದೆ ಧರ್ಮ ಗ್ಲಾನಿ ಆಗ್ತದೆ, ಅದರ ಬಗ್ಗೆ ಅಳ್ತೀಯಾ. ಮಘವತ್ಯವರ್ಷತಿ, ಇಂದ್ರ ಮಳೆ ಸುರಿಸುವುದಿಲ್ಲ, ಅದರ ಬಗ್ಗೆ ಅಳ್ತೀಯಾ. ಯಾಕೆ ಇಂದ್ರ ಮಳೆ ಸುರಿಸುವುದಿಲ್ಲ? ದೇವತೆಗಳಿಗೆ ಪೂಜೆ ನಡೆಯುವುದಿಲ್ಲ, ಹೋಮ ಹವನಗಳು ನಡೆಯುವುದಿಲ್ಲ,
ದೇವತೆಗಳ ಪ್ರೀತಿಗೋಸ್ಕರವಾಗಿ ಧರ್ಮ ಕಾರ್ಯಗಳು ನಡೆಯುವುದಿಲ್ಲ. ಹಾಗಾಗಿ ದೇವತೆಗಳು ಪ್ರೀತರಾಗುವುದಿಲ್ಲ. ಕ್ರಮ ಏನು ಅಂತಂದರೆ ಇದೊಂದು ಅನ್ಯೋನ್ಯಾಶ್ರಯ ಅಂತ. ದೇವತೆಗಳಿಗೆ ಏನು ಕೊಡಬೇಕೋ ನಾವು ಕೊಡಬೇಕು. ನಮಗೇನು ಕಾಲಕ್ಕೆ ಕೊಡಬೇಕೋ ದೇವತೆಗಳು ಕೊಡ್ತಾರೆ. ದೇವರಿಗೆ ಯಾಕೆ ಪೂಜೆ ಮಾಡಬೇಕು, ಅದು ಮೌಢ್ಯ ಅಂತ ನೀವು ನಿಷೇಧ ಮಾಡಿ. ದೇವರು ಹೇಳ್ತಾರೆ ಅದು ಮೌಢ್ಯನಾ, ಸರಿ ಮಳೆನೇ ಕಟ್, ಕಾವೇರಿ ಪ್ರಾಬ್ಲಮ್, ದಿನ ಜಗಳ, ಒಂದು ದಿನ ನೆಮ್ಮದಿಯಲ್ಲಿ ಇರಲಿಕ್ಕಿಲ್ಲ. ದೇವತೆಗಳಿಗೆ ಕೊಡೋದನ್ನು ನೀವು ಕಟ್ ಮಾಡಿದ್ರೆ ನಿಮಗೆ ಕೊಡಬೇಕಾದ್ದನ್ನು ಅವರು ನೀಡುವುದಿಲ್ಲ. ಇದೊಂದು ಅನ್ಯೋನ್ಯ ವಿರೋಧಗಳು ನೋಡಿ. ಆ ಧರ್ಮ ದೇವತೆ ಹೇಳುತ್ತೆ, ದನದತ್ರ ಭೂಮಿ ಹತ್ರ ಹೇಳುತ್ತೆ. ಅಂದರೆ ಧರ್ಮದೇವತೆ ದನದತ್ರ, ವೃಷಭ ದನದತ್ರ, ವೃಷಭ ಅಂದರೆ ಧರ್ಮ, ದನ ಅಂದರೆ ಭೂಮಿ. ಆ ಧರ್ಮ ಭೂಮಿಗೆ ಹೇಳೋದು. ಅಂದರೆ ಯಾರಿಗೆ ಯಾವುದನ್ನು ಕೊಡಬೇಕೋ ಅದನ್ನು ಕೊಡಿ, ಕೊಡದಿದ್ದರೆ ನಿಮಗೆ ದುಃಖ ತಪ್ಪಿದ್ದಲ್ಲ ಅಂತ. ಕೃಷ್ಣನನ್ನು ಹೋಗಲಿಕ್ಕೆ ಬಿಡಬೇಡಿ, ಕೃಷ್ಣನನ್ನು ಇಟ್ಟುಕೊಳ್ಳಿ ಅಂತ ಆ ಎರಡು ಸಂವಾದಗಳನ್ನು ಕೇಳ್ತಾನೆ. ಕಾಲು ಮುರಿದ ಕತೆ, ಅದಕ್ಕೆ ದನ ಅಳುತ್ತೆ ನೋಡಿ. ಧರ್ಮದ ಕಾಲು ಮುರಿದರೆ ದನ ಅಳ್ತದೆ, ಭೂಮಿ ಅಳ್ತದೆ. ಧರ್ಮಕ್ಕೇನಾದರೂ ಗ್ಲಾನಿ ಆದರೆ, ಧರ್ಮಕ್ಕೆ ಅಂಗವೈಕಲ್ಯ ಬಂದರೆ ಭೂಮಿ ಅಳಬೇಕು. ಭೂಮಿ ಅಂದರೆ ನಾವು ಅಳಬೇಕು. ಅಯ್ಯೋ ಧರ್ಮಕ್ಕೆ ಹಾನಿ ಆಯ್ತಲ್ಲ, ಗ್ಲಾನಿ ಆಯ್ತಲ್ಲ, ಪಾದ ಹೋಯ್ತಲ್ಲ ಅಂತ ನಾವು ಅಳಬೇಕು. ಆವಾಗ ಧರ್ಮ ನಮ್ಮ ಬಗ್ಗೆ ಸ್ಪಂದಿಸ್ತದೆ ಅಂತ. ಏನು ಕಾರಣ ಅಂದರೆ ವೃಷಲ ಸಿಂಹಾಸನದಲ್ಲಿ ಕೂತದ್ದು ಅಂತ ಕಾರಣ ಹೇಳುತ್ತೆ. ಅಂದರೆ ಕ್ಷತ್ರಿಯ ಪರಂಪರೆಯಲ್ಲಿ ಬಂದವ ರಾಜ್ಯಭಾರ ಮಾಡಿದರೆ, ಚಾತುರ್ವರ್ಣ್ಯ ಧರ್ಮಗಳಿಗೆ ಅನುಗುಣವಾಗಿ ರಾಜ್ಯಭಾರ ಮಾಡಿದರೆ, ಧರ್ಮ ಚೆನ್ನಾಗಿ ನಡೆದರೆ ಭೂಮಿಯಲ್ಲಿ ಅನ್ಯಾಯ ನಡೆಯುವುದಿಲ್ಲ. ಒಬ್ಬ ವೃಷಲ ಅವನು ದಂಡಪಾಣಿಯಾಗಿ ಧರ್ಮವನ್ನು, ವೃಷಭವನ್ನು ಗದರಿಸ್ತಾನೆ, 3 ಪಾದಗಳನ್ನು ಕತ್ತರಿಸಿದ್ದಾನೆ, ಭೂಮಿ ಅಳುವ ಹಾಗೆ ಮಾಡಿದ್ದಾನೆ. ಆಳುವವ ಅಳಿಸುವ ಹಾಗೆ ಮಾಡಬಾರದು. ಇದು ಎಂತಹ ರಾಜ್ಯಭಾರ. ಪರೀಕ್ಷಿತ್ ಆ ವೃಷಲನನ್ನು, ಒಬ್ಬ ರಾಜನನ್ನು ಕೇಳ್ತಾನೆ, ನಾನು ಭೂಮಿಯನ್ನು ಆಳುವಾಗ ನೀನು ದಂಡಪಾಣಿಯಾಗಿ ರಾಜನಾಗಿ ಯಾಕೆ ಈ ಎತ್ತನ್ನು ಹಿಂಸೆ ಮಾಡಿದಿ, ದನವನ್ನು ಕಣ್ಣೀರು ಹಾಕುವಾಗೆ ಹಾಗೆ ಮಾಡಿದಿ. ಒಬ್ಬ ಸಿಂಹಾಸನದಲ್ಲಿ ಕೂತ ಕೂಡಲೇ ಮಾಡಬೇಕಾದ ಪ್ರತಿಜ್ಞೆ ಇದು. ಏನು ಮಾಡಬೇಕಾದ್ದು ಅಂದರೆ ಧರ್ಮಕ್ಕೆ, ಅಂದರೆ ವೃಷಭಕ್ಕೆ ತೊಂದರೆ ಆಗಬಾರದು, ದನಗಳಿಗೆ ತೊಂದರೆ ಆಗಬಾರದು, ಧರ್ಮಕ್ಕೆ ತೊಂದರೆ ಆಗಬಾರದು, ಧರ್ಮದ ಮಾರ್ಗದಲ್ಲಿ ಸಾಗುವ ಭೂಮಿಗೆ ತೊಂದರೆ ಆಗಬಾರದು. ಇದು ರಾಜನಿಗಿರಬೇಕಾದ ಕಾಳಜಿ. ಅದಕ್ಕೆ ವಿರುದ್ಧವಾದ ಕಾಳಜಿ ವೃಷಲ ದಂಡಪಾಣಿಯಾಗಿದ್ದಾಗ. ಅವ ಹೇಳಿದ, ಒಂದು ಊರಿಗೆ ಒಬ್ಬ ರಾಜ ಇರಬೇಕು, ಇನ್ನೊಂದು ರಾಜ ಇರಲಿಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ನನ್ನ ರಾಜ್ಯವನ್ನು ಬಿಟ್ಟು ಹೋಗು ಅಂತ ಆಜ್ಞೆ ಮಾಡ್ತಾನೆ. ಸಾಷ್ಟಾಂಗ ಪ್ರಣಾಮ ಮಾಡಿದ. ಕಲಿ, ವೃಷಲ ರಾಜ ಅಂದರೆ ಕಲಿ, ರಾಜನ ವೇಷ ಹಾಕ್ಕೊಂಡು ಬಂದವ, ರಾಜ ಅಲ್ಲ. ಅಧರ್ಮವನ್ನು ಭೂಮಿಯಲ್ಲಿ ಸ್ಥಾಪನೆ ಮಾಡಲಿಕ್ಕೋಸ್ಕರ ವೃಷಲನ ರಾಜನ ವೇಷದಲ್ಲಿ ಬಂದವ ಪರೀಕ್ಷಿತಿಗೆ ನಮಸ್ಕಾರ ಮಾಡಿದ ಅಂತ. ಪರೀಕ್ಷಿತ್ ಸೋತ, ಕೇಳಿದ ನಿನಗೇನು ಬೇಕು ಅಂತ. ಅಲ್ಲ, ತಲೆ ಕತ್ತರಿಸಿ ಬಿಡಬೇಕಾಗಿತ್ತು. ನಿನಗೇನು ಬೇಕು ನೋಡಿ. ಕಲಿಯ ಪ್ರಭಾವ ಅಂದರೆ ಇಷ್ಟು. ಕಲಿಕಾಲದಲ್ಲಿ ಹೇಗೆ ನಮ್ಮನ್ನು ಒಲಿಸಿಕೊಳ್ತಾರೆ ಅಂದರೆ, ಬುಟ್ಟಿಗೆ ಹಾಕ್ಕೊಳ್ತಾರೆ ಅಂದರೆ ನಮಸ್ಕಾರ ಮಾಡಿ, ಕಾಲು ಮುಟ್ಟಿದ್ರೆ ಸರಿ, ಮಿನಿಸ್ಟರ್ ಪೋಸ್ಟ್ ಗ್ಯಾರಂಟಿ. ಕಲಿ ನಮಸ್ಕಾರ ಮಾಡಿದ. ಪರೀಕ್ಷಿತ್ ಕೇಳಿದ ನಿನಗೇನು ಬೇಕು ಅಂತ. ಮೊದಲು ಬಿಟ್ಟು ಹೋಗು ಅಂತ ಹೇಳಿದವ, ನಿನಗೇನು ಬೇಕು ಅಂತ ಕೇಳಿದ. ಅವ ಹೇಳಿದ, ನನಗೆ ಜಾಗ ಕೊಡು ಅಂತ. 4 ಸೈಟ್ ಕೊಟ್ಟ ಅಂತ ಭಾಗವತ ಹೇಳುತ್ತೆ. ದ್ಯೂತಂ ಪಾನಂ ಸ್ತ್ರೀಯ ಸೂನ ಅಂತ 4 ಜಾಗ ಕೊಟ್ಟ ಅಂತ. 4ರಲ್ಲಿ ನೀವು ಸ್ವಚ್ಛಂದವಾಗಿರು. ದ್ಯೂತ ಅಂತಂದರೆ ಆಟ, ದುಡ್ಡಿಗೋಸ್ಕರ ಆಡುವ ಆಟ. ಇವತ್ತು ನಿಮ್ಮ ಪ್ರಸಿದ್ಧವಾದ ಆಟ ದ್ಯೂತನೇ ಒಂದು ರೀತಿ. ಏನು ಬೆಟ್ಟಿಂಗ್ ಅಲ್ಲ, ತುಂಬ ಆಗುತ್ತೆ. ದುಡ್ಡಿನಲ್ಲೇ ತುಂಬಿಕೊಂಡಿರ್ತಕ್ಕಂಥದ್ದು. ಮೋಸ ಅಂದರೆ ಮೋಸ. ದ್ಯೂತ, ಕಲಿಯಲ್ಲಿ ಸೇರ್ತಾನೆ ಅಂತೆ. ಪಾನಂ, ಕುಡಿಯೋದಂದರೆ ಕುಡಿಯಬಾರದ್ದನ್ನು ಕುಡಿಯೋದಕ್ಕೆ ಕುಡಿಯೋದು ಅಂತ ಹೆಸರು. ಸ್ವಲ್ಪ ಕುಡಿತಾನೆ ರೀ, ನೀರು ಕುಡಿತಾನೆ ಅಂತ ಅರ್ಥ ಅಲ್ಲ, ಕುಡಿಯಬಾರದ್ದನ್ನು ಕುಡಿತಾನೆ ಅಂತ ಅರ್ಥ. ಪಾನಂ. ಸ್ತ್ರೀಯ, ಹೆಣ್ಮಕ್ಕಳು, ಅಲ್ಲಿ ಕಲಿ ಪ್ರವೇಶ, ಮದುವೆ ಆಗಬೇಡಿ ಅಂತ ಅರ್ಥ ಅಲ್ಲ. ಸ್ತ್ರೀ ಅಂದರೆ ಪರಸ್ತ್ರೀ ಅಂತ ಅರ್ಥ, ಅಲ್ಲಿ ಕಲಿ ಪ್ರವೇಶ ಆಗುತ್ತೆ ಅಂತ ಅರ್ಥ. ಇನ್ನೊಂದು ಸೂನ ಅಂದರೆ ಹಿಂಸೆ. ಎಲ್ಲಿ ಹಿಂಸೆ ಅಲ್ಲಿ ಕಲಿ ಇರ್ತಾನೆ, ಅಲ್ಲಿ ಅಧರ್ಮ. ನೀವು ನೋಡಿ ಅಂತೆ, ಎಲ್ಲಿ ಹಿಂಸೆ ನಡೀತದೆ ನಿಮ್ಗೆ ಗೊತ್ತಿಲ್ಲದೆ ಒಂದು ಕುರಿ ನಮ್ಮ ಗಾಡಿಗೆ ಅಡ್ಡ ಬಂತು, ಏನೋ ಪೆಟ್ಟಾಯಿತು, ಒಂದು 10 ಜನ ಬರ್ತಾರೆ, ನನ್ನ ಕುರಿ ಕೊಡಿ ದುಡ್ಡು ಅಂತ. ಎಲ್ಲಿ ಹಿಂಸೆ ಅಲ್ಲಿ ಕಲಿ ಬರ್ತಾನೆ ಅಂತ ಅದರ ಅರ್ಥ. ಪೊಲೀಸ್ ಸ್ಟೇಷನ್ಗೆ ಹೋಗ್ತೇವೆ, ಕಂಪ್ಲೇಂಟ್ ಕೊಡ್ತೇವೆ, ಜಗಳ ಆಡ್ತೇವೆ, ಪ್ರಾಣ ಹಿಂಡ್ತಾರೆ. ಹಿಂಸೆ ಅಂದರೆ ಅಲ್ಲಿ ಕಲಿ ಇರ್ತಾನೆ ಅಂತ ಅರ್ಥ. 4 ಜಾಗ ಕೊಟ್ಟರಂತೆ. ಪುನಶ್ಚ ಯಾಚಮಾನಾಯ
ಜಾತರೂಪಂ ಅದಾತ್ ಪ್ರಭು. ಕಲಿ ಹೇಳ್ದ ಇನ್ನೂ ಬೇಕು ಅಂತ. ಕಲಿ ಅಂದರೆ ಅದರ ಹೆಸರು ಅತೃಪ್ತ ಅಂತ ಅರ್ಥ. ಸಾಕು ಅಂತ ಹೇಳೋದಿಲ್ಲ. ನೀವು ನೋಡಿ ಅಂತೆ ಕಲಿಯುಗದಲ್ಲಿ ಸಂಬಳ ಕೊಟ್ಟರು. ಒಬ್ಬರು ಹೇಳ್ತಿದ್ರು ರೀ, ಬಾರಿ ನನಗೆ ಆಶ್ಚರ್ಯ ಆಗುತ್ತೆ. ಅವ್ರು ಹೇಳಿದ್ರು ನನಗೆ 1,00,000 ಸಂಬಳ ರೀ ಅಂತ ಹೇಳಿದ್ರು. ಅಲ್ಲ ಹಾಗಾದರೆ ಇನ್ನು ನಿಮಗೆ ಇಂಕ್ರಿಮೆಂಟ್ ಇಲ್ವಾ? ಅದಾಗಬೇಕು ಅಂತ ಹೇಳ್ತಾರೆ. ಖರ್ಚು ಮಾಡೋದು ಹೇಗೆ ಗೊತ್ತಿಲ್ಲ, ಅವರೇ ಹೇಳ್ತಾರೆ ₹1,00,000 ಸಿಗುತ್ತಾರೆ, ಖರ್ಚು ಮಾಡೋದು ಹೇಗೆ ಗೊತ್ತಿಲ್ಲ ಅಂತ. ಇಂಕ್ರಿಮೆಂಟ್ ಬೇಕು ಅಂತ. ಅದು ಕಲಿಯುಗ ಅಂದರೆ ಹಾಗೆ. ಅಂದರೆ ಪುನಶ್ಚ ಯಾಚಮಾನಾಯ, ಇನ್ನೂ ಬೇಕು ಅಂತ ಹೇಳೋದು ಕಲಿಯ ಧರ್ಮ ಅಂತ. ನೀವು ಎಷ್ಟೇ ಹಾಕಿ ಇನ್ನೂ ಬೇಕು ಅಂತ. ಯಾರೋ ಒಬ್ಬರು ಹೇಳಿದ್ರು ಊಟ ಹಾಕಿ ತೃಪ್ತರಾಗ್ತಾರೆ ಅಂತ. ಊಟದಲ್ಲಿ ಬಡಿಸಿ, ಬೇಕಾದಷ್ಟು ಬಡಿಸಿ ಅಂತ. ಒಬ್ಬ ಹೋಳಿಗೆ ಮಾಡಿಸಿದ್ದ, ಹಾಕಿದ, 2 ಹಾಕಿದಾಗಲೇ ಸಾಕು ಅಂತ ಹೇಳಲಿಲ್ಲ ಅಂತ, ಕೈಯಲ್ಲಿ ಕೊಡಿ ಅಂತ ಹೇಳಿದ ಅಂತ. ಇದು ಕಲಿಯುಗದ ಧರ್ಮ ಅಂತ. ಸಾಕು ಅಂತ ಹೇಳಲಿಕ್ಕೆ ಇಲ್ಲವೇ ಇಲ್ಲ ಅಂತ. ಪುನಶ್ಚ ಯಾಚಮಾನಾಯ ಜಾತರೂಪಂ ಅದಾತ್ ಪ್ರಭು ಅಂತ ಬಂಗಾರವನ್ನು ಕೊಟ್ಟರಂತೆ. ಕಲಿ ಬಂಗಾರದಲ್ಲಿ ಕೂತ 5 ಜಾಗ, ಪಂಚ ಜಾಗ, ಪ್ರಪಂಚ. ಕಲಿ ಹೇಳಿದ ಪಂಚ ಸಿಕ್ಕಿದರೆ ಪ್ರಪಂಚ ಸಿಕ್ಕಿದ ಹಾಗೆ ಇಡೀ ಪ್ರಪಂಚದಲ್ಲಿ ನಾನು ತುಂಬಿಕೊಳ್ಳುತ್ತೇನೆ ಅಂತ ಕಲಿ ಪರೀಕ್ಷಿತನಿಂದ ಕಳಿಸಲ್ಪಡ್ತಾನೆ. ನಮ್ಮದೊಂದು ಪ್ರಶ್ನೆ ಇಲ್ಲಿ, ಅದು ಯಾಕೆ ಹಾಗೆ ಮಾಡಿದ ಕಲಿಯನ್ನು? ಕಲಿಯನ್ನೇ ನಿಗ್ರಹ ಮಾಡಿದರೆ ಅಲ್ವಾ ಇವತ್ತು ಅಧರ್ಮ ಇರ್ತಲೇ ಇರಲಿಲ್ಲ. ಆರಾಮವಾಗಿ ದಿನನಿತ್ಯ ಧರ್ಮ ಧರ್ಮ ಧರ್ಮ, ಅಧರ್ಮ ಇಲ್ಲವೇ ಇಲ್ಲ ಅಂತ ಆಗ್ತಿತ್ತಲ್ಲ ಅಂತಂದರೆ ಅದಕ್ಕೆ ಕಾರಣ ಹೇಳ್ತಾರೆ. ಕಲಿಂ ಸಭಾಜಯಂತ್ಯಾರ್ಯಾಹ ಅಂತ ಭಾಗವತದಲ್ಲೇ ಹೇಳ್ತಾರೆ. ಕಲಿಯುಗ ಅಂದರೆ ತುಂಬ ಇಷ್ಟ ಅಂತೆ. ಯಾಕೆ ಅಂತಂದರೆ ಈ ಕೃತಯುಗ ತ್ರೇತಾಯುಗ ಎಲ್ಲ ನೀವು ನೋಡಿ, ಏನು 1000 ವರ್ಷ ತಪಸ್ಸು. ವಿಶ್ವಾಮಿತ್ರನ ಕಥೆ ಕೇಳಿ ಕಣ್ಣೀರು ಬರ್ತದೆ ನಮಗೆ. ಏನು 1000 ವರ್ಷ ಸೂರ್ಯನನ್ನು ನೋಡಿ ಮಳೆಗೆ, ಚಳಿಗೆ, ಬಿಸಿಲಿಗೆ ಮೈಯೊಡ್ಡಿ ಪಂಚಾಗ್ನಿಯ ಮಧ್ಯದಲ್ಲಿ ತಪಸ್ಸು ಮಾಡಿ ಅನ್ನಾಹಾರ ತೊರೆದು ತಪಸ್ಸು ಮಾಡಿದ ಅಂತ. ಒಂದು ಏಕಾದಶಿ ಅಂದರೆ ಜೀವ ಬಿಡ್ತೇವೆ, ನಾಳೆ ಏಕಾದಶಿ ಅಂದರೆ ಇವತ್ತು ಜ್ವರ ಪ್ರಾರಂಭ ಆಗುತ್ತೆ. ಏನು 1000 ವರ್ಷದ ತಪಸ್ಸು ಅಂದರೆ ಎಷ್ಟು ಕಷ್ಟ ನೋಡಿ. ಅದು ಕೃತಯುಗ ತ್ರೇತಾಯುಗ ಎಲ್ಲ ಹೀಗೆ. ಕಲಿಯುಗದಲ್ಲಿ ಏನು 15 ದಿವಸಕ್ಕೆ ಒಂದು ಉಪವಾಸ ಮಾಡಿ ಅಷ್ಟೇ. ಎಷ್ಟು ಸುಲಭದಲ್ಲಿ ನೋಡಿ ಮೋಕ್ಷ ನಮಗೆ. ಧರ್ಮ ಎಷ್ಟು ಸುಲಭ. ಕಲಿಂ ಸಭಾಜಯಂತ್ಯಾರ್ಯಾಹ ಅಂತ ನೋಡಿ. ಮುಂದುವರಿದ ವರ್ಗ ಅಂತ ನಾವಲ್ಲ, ಅವರೇ ಮಾಡಿದ್ದು ಮುಂದುವರಿದವರು ಅಂತ. ಅವರು ಚೆನ್ನಾಗಿ ಬರೆದ್ರು ಮಾರ್ಕ್ ಮೈನಸ್ ಮಾಡಿ ಅಂತ. ಇನ್ನು ಹಿಂದುಳಿದವರು ಅಂತ ಇರ್ತಾರೆ, ಅವರು ಬರೆಯದಿದ್ದರೂ ಎಡಕೈಯಲ್ಲಿ ಮಾರ್ಕ್ ಹಾಕಿ ಅಂತ. ಕಲಿಂ ಸಭಾಜಯಂತ್ಯ, ಕಲಿ ಅಂದರೆ ಹಿಂದುಳಿದ ವರ್ಗ ಅಂತ ಅರ್ಥ. ಕೃತಯುಗದವರೆಲ್ಲ ಫಾರ್ವರ್ಡ್ ಕ್ಲಾಸ್. ಕಲಿಯುಗದಲ್ಲಿದ್ದವರಂದರೆ ಅಧ್ಯಾತ್ಮದಲ್ಲಿ ಹಿಂದುಳಿದ ವರ್ಗ ಅಂತ ಅರ್ಥ. ದೇವರು ಹೇಳ್ತಾನೆ ಅಂತ, ಇವರನ್ನು ಗ್ರೇಸ್ ಮಾರ್ಕ್ ಕೊಟ್ಟು ಪಾಸ್ ಮಾಡಿ ಅಂತ. ಹಾಗಾಗಿ ಕೃತಯುಗದವರಿಗೆ ಅನಿಸುವುದು ಉಂಟಂತೆ, ನಾವು ಈ ಯುಗದಲ್ಲಿ ಹುಟ್ಟಲೇಬಾರ್ದು. ತ್ರೇತಾಯುಗದವರು ಹೇಳೋದು ನಾವು ಯುಗದಲ್ಲಿ ಹುಟ್ಟಲೇಬಾರ್ದು, ದೇವರೇ ನಮಗೆ ಕಲಿಯುಗದಲ್ಲಿ ಟ್ರಾನ್ಸ್ಫರ್ ಮಾಡಿಬಿಡು, ಯಾಕೆಂದರೆ ಸುಲಭದಲ್ಲಿ ಮೋಕ್ಷ ಸಿಗ್ತದೆ ಅಂತ. ಕಲಿಂ ಸಭಾಜಯಂತ್ಯಾರ್ಯಾಹ ಅಂತ. ಹಾಗಾಗಿ ಕಲಿಯುಗವನ್ನು ಅದನ್ನು ಪ್ರಶಂಸನೆ ಮಾಡೋರಿರ್ತಾರೆ. ಈ ಕಲಿ ಇರಲಿ, ಸುಲಭದಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಮಾಡಿ ಮೋಕ್ಷ, ಡೈರೆಕ್ಟ್ ಮೋಕ್ಷ. ಎಷ್ಟು ಸುಲಭ ನೋಡಿ, ಸಪಾದ ತಿನ್ನುವುದು ಮೋಕ್ಷ. ಕಲಿಂ ಸಭಾಜಯಂತ್ಯಾರ್ಯಾಹ ಅಂತ ಒಂದು ಹಾಗೆ. ಇನ್ನೊಂದೇನು ಅಂತಂದರೆ ಕಲಿ ನಿಗ್ರಹ ಸಾಧ್ಯ ಇಲ್ಲ, ಸುಲಭದ ಸಾಧ್ಯ ಅಲ್ಲ. ದೇವರಿಗೆ ಸಾಧ್ಯ ಇದೆ, ವಾಯುದೇವರಿಗೆ ಸಾಧ್ಯ ಇದೆ, ಉಳಿದವರಿಗೆ ಕಲಿ ಪ್ರವೇಶ ಇರ್ತದೆ. ಕಲಿ ನಿಗ್ರಹ ಮಾಡುವ ಸಾಮರ್ಥ್ಯ ಇಲ್ಲ. ಆದ್ದರಿಂದ ಪರೀಕ್ಷಿತಿಗೆ ಎಷ್ಟು ಸಾಮರ್ಥ್ಯ, ಇಷ್ಟು ಮಾತ್ರ ಒಳಗಿದ್ದ ಭಗವಂತನ ಅನುಗ್ರಹ, ವಾಯುದೇವರ ಅನುಗ್ರಹದಿಂದ ಇಷ್ಟು ಮಾತ್ರ ಸಾಧ್ಯ ಆಯಿತೇ ಹೊರತು ಅದಕ್ಕಿಂತ ಹೆಚ್ಚಿನದ್ದು ಆಗಲಿಲ್ಲ. ಹಾಗಾಗಿ ಕಲಿಯನ್ನು ಪರಿತ್ಯಾಗ ಮಾಡಿದ, ಧರ್ಮ ಸಂಸ್ಥಾಪನೆಯನ್ನು ಮಾಡಿದ ಕೀರ್ತಿ ಪರೀಕ್ಷಿತಿಗೆ. ಆ ಹೋದ 3 ಕಾಲನ್ನು ಜೋಡಣೆ ಆಪರೇಷನ್ ಮಾಡಿದ, ಕೂಡಿಸಿದ ಧರ್ಮದ ವೃಷಭ 4 ಕಾಲಲ್ಲಿ ನಿಲ್ಲುವ ಹಾಗೆ ಮಾಡಿದ. ತಪಃ, ಶೌಚಂ, ದಯಾ, ಸತ್ಯಂ 4 ಪಾದವನ್ನು ಸ್ಥಿರವಾಗಿ ಕೂಡಿಸಿದ ಧರ್ಮಕ್ಕೆ. ಆ ಭೂಮಿ, ಅಳುವ ಭೂಮಿ ಧನ, ಅದನ್ನು ಎದ್ದು ನಿಲ್ಲಿಸಿ ಕಣ್ಣೀರು ಒರೆಸಿದ. ಅಂದರೆ ಭೂಮಿಯನ್ನು ಕ್ಷೇಮವಾಗಿ ಇಟ್ಟ, ಧರ್ಮ ಚೆನ್ನಾಗಿ ರಕ್ಷಣೆ ಮಾಡಿದ. ಅದು ಪರೀಕ್ಷಿತನ ವೈಭವ.